ಹಾಲ್ ಎಲ್ಲರಿಗೂ ನಮಸ್ಕಾರ. ಬ್ಯೂಟಿ ಬ್ಲಿಸ್ ಚಾನಲ್ಸ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಯಾವ ಕಂಟೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಫಸ್ಟು ಜಾಮೂನ್ನ ತಿಂದ್ಬಿಟ್ಟು ಮುಂದೆ ಹೋಗೋಣ. ಏನಪ್ಪ ಇವರು ಇವತ್ತು ಏನು ಕಂಟೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಫಸ್ಟ್ ಜಾಮೂನ್ ತಿಂತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತಿನ ಕಂಟೆಂಟೇ ಒಂದು ಜಾಮೂನಿನ ಕತೆ. ಏನದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ತಿಳ್ಕೊಳ್ಳೋಣ. ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿಂದ ನನಗೆ ನನ್ನ ಬರ್ಡೇ ಅಂತಂದರೆ, ನಮ್ಮನೇಲಿ ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಅಂತಂದರೆ ಮೇನ್ ಡಿಶ್ ನಮ್ಮನೇಲಿ ಮಾಡ್ತಾ ಇದ್ದಿದ್ದು ಜಾಮೂನು. ಬರೀ ಬರ್ತ್ಡೇ ಮತ್ತು ಆ್ಯನಿವರ್ಸರಿಗೆ ಮಾತ್ರ ಅಲ್ಲ, ದೀಪಾವಳಿ ಹಬ್ಬ ಬಂದ್ರೂ ಜಾಮೂನು, ಈ ಕಡೆ ಗೌರಿ ಹಬ್ಬ ಬಂದ್ರೂ ಜಾಮೂನು, ಸಂಕ್ರಾಂತಿ ಬಂದ್ರೂ ಜಾಮೂನು, ಕೊನೆಗೆ ನಮ್ದು ಯಾವುದಾದ್ರೂ ಎಕ್ಸಾಮ್ ರಿಸಲ್ಟ್ ಬರ್ತಿದೆ ಅಂತಂದ್ರೂ ಜಾಮೂನು. ಓಕೆ, ಇದು ನಮ್ಮ ಮನೇಲಿ ಅಷ್ಟೇ ಅಲ್ಲ. ಯಾಕೆ ಇವಾಗ ನಾನು ಈ ವಿಷಯವನ್ನು ನೆನಪಿಸ್ಕೊಳ್ತಾ ಇದ್ದೀನಿ ಅಂತಂದರೆ, ರೀಸೆಂಟಾಗಿ ನನ್ನ ಸ್ಟೂಡೆಂಟ್ ಒಬ್ಬರು ಈ ವಿಷಯವನ್ನು ಮತ್ತೆ ಮಾತಾಡಿದ್ರು. ಕೊನೆಗೆ ಅದು ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ಬರ್ಡೇ ಬಂತು, ನಾಳೆ ನನ್ನ ಬರ್ಡೇ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಜಾಮೂನ್ ಮಾಡ್ತಾಯಿರ್ತಾನೆ ನಿಮ್ಮಮ್ಮ, ಜಾಮೂನ್ ಮಾಡಿದಾರೆ ನಿಮ್ಮಮ್ಮ ಅಂತ ಅವರೇ ನನ್ನ ಕಸಿನ್ಸು, ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಮಾತಾಡ್ಕೊಂಡು ಅವರವರೇ ನಗೋದಕ್ಕೆ ಸ್ಟಾರ್ಟ್ ಮಾಡೋರು. ನನಗೆ ಇವ್ರು ಇಂತಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇರಲಿಲ್ಲ ಮೊದಲು. ಆಮೇಲೆ ಹೋಗ್ತಾ ಅದು ಅರ್ಥ ಆಯಿತು. ಸ್ಟಿಲ್ ನಾವು ಇವತ್ತಿಗೂ ಅಷ್ಟೇ ನಮ್ಮ ಆ್ಯನಿವರ್ಸರಿಗೂ ನಮ್ಮಮ್ಮ ಜಾಮೂನ್ ಮಾಡೇ ಕೊಟ್ಟು ಕಳಿಸ್ತಾರೆ, ಅದು ಬೇರೆ ವಿಚಾರ. ರೀಸೆಂಟಾಗಿ ನನ್ನ ಸ್ಟೂಡೆಂಟ್ ಒಬ್ಬರು ಸೇಮ್ ವಿಷಯವನ್ನು ಅವರು ಕೂಡ ಹಂಚ್ಕೊಂಡ್ರು. ಸೊ ಹಾಗಾಗಿ ಇದು ನನ್ನ ಒಬ್ಬಳು ಜೀವನದಲ್ಲಿ ನಡೆದಿರೋದಲ್ಲ, ಎಷ್ಟೋ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ನಲ್ಲಿ ನಡೆದಿರೋವಂಥ ವಿಚಾರ. ಈ ಜಾಮೂನ್ ಅನ್ನೋದು ಒಂದು ಟ್ರೆಡಿಷ್ನಲ್ ಸ್ವೀಟ್ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ವರ್ಕಿಂಗ್ ಮಾಮ್ಸ್ಗೆ ಇದು ಈಸಿಯಾಗಿ ಬೇಗ ಕಡಿಮೆ ಸಮಯದೊಂದಿಗೆ ಬೇಗ ಮಾಡ್ಬೋದು, ಈಸಿ ಇಂಗ್ರೀಡಿಯೆಂಟ್ಸ್ ಕೂಡ, ಆ್ಯಂಡ್ ಕಡಿಮೆ ಸಮಯ ತಗೊಳ್ಳುತ್ತೆ. ಸೊ ಈ ಜಾಮೂನ್ ಪ್ಯಾಕೆಟು ಅದಕ್ಕೆ ತಗಲುವಂಥ ವೆಚ್ಚನೂ ಕೂಡ ಏನಂತ ದುಬಾರಿ ಆಗಿರೋದಿಲ್ಲ. ಸೊ ಹಾಗಾಗಿ ಮಕ್ಕಳು ಸ್ವೀಟ್ ಕ್ರೇವಿಂಗ್ಸ್ ಅಂದಿದ ತಕ್ಷಣ ಒಂದು ಫಟಾಫಟ್ ಅಂತ ಮಾಮ್ಸ್ ಮಾಡಿಕೊಡ್ಬೋದು. ನಿಮ್ಮ ಜೀವನದಲ್ಲೂ ಈ ಥರ ಒಂದು ಜಾಮೂನಿನ ಕತೆ ನಡೆದಿದೆಯಾ? ಶೇರ್ ಮಾಡ್ಕೊಳ್ಳಿ ಕಮೆಂಟ್ನಲ್ಲಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.